ನಟರಾಜನ ಕಹಿ ಅನುಭವ. ನಟರಾಜ್ ಒಂದು ಪ್ರಾಚೀನ ಹಳ್ಳಿ ಮನೆ ಖರೀದಿಸಿದ್ದ. ಸುತ್ತಲೂ ಹಸಿ ಜಮೀನು, ಹಳೆಯ ವೃಕ್ಷಗಳು ಮತ್ತು ಹಳೆಯ ಕಲ್ಲಿನ ಗೋಡೆಗಳು ಮನೆಯ ಆಯ್ಕೆಯನ್ನು ಆಕರ್ಷಿಸುವಾಗಿದ್ದವು. ಆದರೆ ಹಳ್ಳಿಯ ಜನರು ಅವನಿಗೆ ಈ ಮನೆಯ ಬಗ್ಗೆ ಎಚ್ಚರಿಕೆ ನೀಡಿದ್ದರು. ಅದು ಬೆಳ್ಳಂಪಳ್ಳಿ ಬಂಗಲೆ, ಅಂದರೆ ದೆವ್ವಬಾಧಿತ ಮನೆ. ನಟರಾಜ್ ಈ ಮಾತುಗಳನ್ನು ನಂಬಲಿಲ್ಲ. ಆದರೆ ಅಲ್ಲಿಗೆ ಹೋಗಿದ್ದ ಮೇಲಷ್ಟೇ ಅಸಹಜ ಘಟನೆಗಳು ನಡೆಯಲು ಪ್ರಾರಂಭಿಸಿದವು. ರಾತ್ರಿ ಪಾಠೋತ್ತರ 12 ಗಂಟೆಗೆ ಮನೆಯಲ್ಲೊಂದು ಮಹಿಳೆಯ ರೋದನೆ ಕೇಳಿಬರುತ್ತಿತ್ತು. ಹಾಳಾದ ಕಿಟಕಿಗಳು ತಾನಾಗಿಯೇ ಚಲಿಸುತ್ತಿದ್ದವು ಮತ್ತು ಬಾಗಿಲುಗಳು ತಾನಾಗಿ ಭಯಾನಕ ಶಬ್ದ ಮಾಡುತ್ತವೆ. ಒಂದು ರಾತ್ರಿ ಆತ ಆ ಶಬ್ದದ ಮೂಲವನ್ನು ಕಂಡುಹಿಡಿಯಲು ನಿರ್ಧರಿಸಿದ. ಹಣ್ಣು ಹಂಬು ವಾತಾವರಣದಲ್ಲಿ ಮನೆಯ ಒಳಗೆ ಓಡುತ್ತಿದ್ದ ಆ ಅಜ್ಞಾನ ಶಕ್ತಿಯ ನಿಜವಾದ ಮುಖವನ್ನು ನೋಡಿದಾಗ ಅವನು ಹೃದಯ ನಿಲ್ಲದಂತೆ ತಕ್ಷಣವೇ ಎದೆಯುಬ್ಬಿಕೊಂಡು ನೆಲಕ್ಕೆ ಬಿದ್ದ. ಆತನಿಗೋಸ್ಕರ ಅದು ಕೊನೆಯ ರಾತ್ರಿ ಆಗಿತ್ತು. ಬೆಳಗ್ಗೆ ಹಳ್ಳಿಯ ಜನರು ಬಂದಾಗ ಆತ ತೀವ್ರ ಭಯದಿಂದ ಮೃತಪಟ್ಟಿದ್ದ. ಆದ್ದರಿಂದ ಅದನ್ನು ಬೆಳ್ಳಂಪಳ್ಳಿ ಬಂಗಲೆ ಎಂದೇ ಕರೆಯಲಾಗುತ್ತಿದೆ ಮತ್ತು ಯಾರೂ ಆ ಮನೆಯತ್ತ ಹೋಗಲು ಧೈರ್ಯ ಮಾಡುತ್ತಿಲ್ಲ. ಬೆಳ್ಳಂಪಳ್ಳಿ ಬಂಗಲೆ ಎಂದಿನಂತೆ ಸುಂದರವಾದ ಮನೆ ಅಲ್ಲ. ಶತಮಾನಗಳ ಹಿಂದೆ ಈ ಮನೆಯೊಂದರಲ್ಲಿ ಚೇತನ ಎಂಬ ಹೆಣ್ಣೊಬ್ಬಳು ವಾಸಿಸುತ್ತಿದ್ದಳು. ಅವಳು ಒಬ್ಬ ಧನಿಕ ಜಮೀನ್ದಾರನ ಮಗಳು. ಆದರೆ ಅವಳಿಗೆ ಒಬ್ಬ ದಾರಿದ್ರ್ಯದ ಯುವಕನ ಮೇಲೆ ಪ್ರೀತಿ ಇತ್ತು. ಅವಳ ತಂದೆ ಈ ಪ್ರೀತಿಯನ್ನು ಒಪ್ಪಲಿಲ್ಲ. ರಾತ್ರಿಯ ಕತ್ತಲಿನಲ್ಲಿ ಜಮೀನ್ದಾರನು ಆ ಯುವಕನನ್ನು ಕೊಂದನು. ಆ ನೋವಿಗೆ ತಾಳಲಾರದೆ ಚೇತನ ತನ್ನನ್ನೇ ಬಲಿ ಪಡೆದುಕೊಂಡಳು. ಆ ಮನೆಯಲ್ಲಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಳು. ಅದಾದ ಮೇಲೆ ಆ ಮನೆಯಲ್ಲಿ ಅಸಹಜ ಘಟನೆಗಳು ನಡೆಯಲು ಪ್ರಾರಂಭವಾದವು. ಜನರಿಗೆ ರಾತ್ರಿಯೆಂದು ಮಹಿಳೆಯ ರೋದನೆ ಕೇಳಿ ಬರುತ್ತಿತ್ತು. ಮನೆಯ ದಾರಿಗಳು ತಾನಾಗಿ ಕುಳಿಯುತ್ತಿವೆ. ವಸ್ತುಗಳು ತಮ್ಮಿಂದ ತಾವೇ ಚಲಿಸುತ್ತಿವೆ. ಕೆಲವೊಂದು ಸಂದರ್ಭಗಳಲ್ಲಿ ಅಲ್ಲಿ ಹೋದವರು ಜೀವಂತವಾಗಿ ಹಿಂದಿರುಗಲಿಲ್ಲ. ಹೀಗಾಗಿ ಜನರು ಚೇತನಾಳ ಆತ್ಮವನ್ನೇ ಬೆಳ್ಳಂಪಳ್ಳಿ ದೆವ್ವ ಎಂದು ಕರೆಯುತ್ತಾರೆ. ಅದು ತನ್ನ ಜೀವನ ಮಧ್ಯೆ ಅನುಭವಿಸಿದ ನೋವಿನಿಂದ ಕೋಪದಿಂದ ಅಲೆದಾಡುತ್ತಿದೆ ಎಂದು ನಂಬುತ್ತಾರೆ. ಚೇತನಾಳ ಪ್ರೇತಾತ್ಮದ ಪ್ರಬಲ ಶಾಪ. ಚೇತನಾಳ ಸಾವಿನ ನಂತರ ಬೆಳ್ಳಂಪಳ್ಳಿ ಬಂಗಲೆ ಸುಮ್ಮನಿರಲಿಲ್ಲ. ಮೊದಲು ಅಲ್ಲಿ ಬರುವ ಜನರು ರಾತ್ರಿಯ ಹೊತ್ತಿಗೆ ಹೆದರಿಕೆಯಿಂದ ನಡುಗುತ್ತಿದ್ದರು. ಕೆಲವರು ಅದನ್ನು ಕುತೂಹಲದಿಂದ ನೋಡಲು ಬಂದರು. ಕೆಲವೇ ದಿನಗಳಲ್ಲಿ ತೀವ್ರ ಜ್ವರ ಅಥವಾ ಭಯಾನಕ ದುರ್ಘಟನೆಗಳನ್ನು ಎದುರಿಸುತ್ತಿದ್ದರು. ಒಮ್ಮೆ ಅಂದಿನ ರಾಜಕೀಯ ನಾಯಕನೊಬ್ಬನು ಆ ಮನೆಯನ್ನು ಖರೀದಿಸಿ ದುರಸ್ತಿ ಮಾಡಲು ನಿರ್ಧರಿಸಿದ. ಆದರೆ ಕೆಲಸದ ಆರಂಭದ ದಿನವೇ ಕಾರ್ಮಿಕರು ಮನೆಯೊಳಗೆ ಹೋದ ತಕ್ಷಣ ಅವರಿಗೆ ಒಬ್ಬ ಮಹಿಳೆಯ ಮಂಪರು ಕಾಣಿಸಿತು. ಆಕೆ ಕಣ್ಣು ಕೆಂಪಾಗಿ ಹೊಳೆಯುತ್ತಿತ್ತು ಮತ್ತು ಗಟ್ಟಿಯಾಗಿ, "ನೀವು ನನ್ನ ಮನೆಯನ್ನೇನೂ ಮಾಡಬಾರದು, ಇಲ್ಲಿಂದ ಹೋಗಿ" ಎಂದು ಆಕ್ರೋಶಿಸಿದಂತೆ ಕೇಳಿಸಿತು. ಅದು ಕೇಳಿದ ಕೂಡಲೇ ಅಲ್ಲಿದ್ದ ಎಲ್ಲರೂ ಭಯದಿಂದ ಓಡಿ ಹೋದರು. ಆ ದಿನದಿಂದ ಯಾರೂ ಆ ಮನೆಯೊಳಗೆ ಕಾಲಿಡಲು ಸಾಧ್ಯವಾಗಿಲ್ಲ. ಸಾವಿನ ದಾರಿ. ಹಳ್ಳಿಯವರು ಹೇಳುವ ಪ್ರಕಾರ ನಟರಾಜ್ ಸಾವಿಗೊಳಗಾದ ಕೊನೆ ವ್ಯಕ್ತಿ ಅಲ್ಲ. ಅವರ ನಂತರವೂ ಕೆಲವರು ಆ ಮನೆಯಲ್ಲಿ ಉಳಿಯಲು ಪ್ರಯತ್ನಿಸಿದರು. ಆದರೆ ಅವರಿಗೂ ಒಂದೇ ಗತಿ. ಪ್ರಥಮ ದಿನ ಭಯಾನಕ ಕನಸುಗಳು ಮತ್ತು ರಾತ್ರಿಯಲ್ಲಿ ಮರ್ಮವಾದ ಶಬ್ದಗಳು. ದ್ವಿತೀಯ ದಿನ ಮನೆಯೊಳಗೆ ತಾನಾಗಿಯೇ ಸರಿದ ವಸ್ತುಗಳು, ಹಠಾತ್ ಗಾಳಿಯ ಪ್ರವಾಹ. ತೃತೀಯ ದಿನ ಒಬ್ಬರಿಗೊಬ್ಬರು ರಕ್ತಶೂನ್ಯ ಸ್ಥಿತಿಯಲ್ಲಿ ಪತ್ತೆಯಾಗುವುದು ಅಥವಾ ಆ ವ್ಯಕ್ತಿಯೇ ನಾಪತ್ತೆಯಾಗುವುದು. ಈ ಎಲ್ಲವುಗಳಿಂದಾಗಿ ಆ ಮನೆ ಈಗ ಸಂಪೂರ್ಣ ತೊರೆದು ಹೋದ ಹೆಣ್ಮನೆಯಾಗಿದೆ. ಜನರು ದೂರದಿಂದಲೇ ಅದರತ್ತ ನೋಡುತ್ತಾರೆ, ಆದರೆ ಒಳಗೆ ಹೋಗಲು ಯತ್ನಿಸುವವರು ಮರಳುವುದಿಲ್ಲ. ದೆವ್ವದ ಶಾಪ ಮುರಿಯಬಹುದಾ? ಕೆಲವರು ವಿದ್ವಾಂಸರನ್ನು, ತಂತ್ರಿಗಳನ್ನು ಕರೆದುಕೊಂಡು ಹೋದರೂ ಯಾರಿಗೂ ಯಶಸ್ಸು ದೊರಕಿಲ್ಲ. ಒಂದು ಮಾತು ಮಾತ್ರ ಈಗಲೂ ಪ್ರಚಲಿತ: ಚೇತನ ತನ್ನ ಪ್ರೇಮಿಯನ್ನು ಮರಳಿಸಬಲ್ಲವರನ್ನು ಮಾತ್ರ ಕ್ಷಮಿಸುವಳು.